ಎಲ್ಲರಿಗೂ ನಮಸ್ಕಾರ. ಈ ದಿವಸ ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡುವಾಗ ಅಂದರೆ ಪ್ರತಿನಿತ್ಯ ನಾವು ಏನು ಪೂಜೆ ಮಾಡ್ತೀವಲ್ಲ ಆ ಪೂಜೆಯನ್ನು ಮಾಡುವಾಗ ಯಾವ ವಿಷಯಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ದೇವರ ಪೂಜೆಯನ್ನು ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಪೂಜಾ ನಿಯಮಗಳನ್ನು ಅನುಸರಿಸುವುದು ಅಷ್ಟೇ ಮುಖ್ಯ. ಧರ್ಮ ಗ್ರಂಥಗಳಲ್ಲಿ ದೇವರನ್ನು ಪೂಜಿಸಲು ಅನೇಕ ನಿಯಮಗಳು ಇರ್ತವೆ. ಈ ನಿಯಮಗಳನ್ನು ಪಾಲಿಸಿದರೆ ಅಂದರೆ ನಾವು ಶುಭ ಫಲಿತಾಂಶಗಳನ್ನು ಪಡಿತೀವಿ. ಆದ್ದರಿಂದ ಪೂಜೆಯನ್ನು ಮಾಡುವಾಗ ಯಾವ ವಿಷಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತೇಳಿ ಹೇಳ್ತೇನೆ ನೋಡ್ರಿ. ನಮ್ಮ ಧರ್ಮದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಅಂದರೆ ಸಂಜೆ ಹೊತ್ತಿನಾಗ ದೇವರನ್ನು ಪೂಜಿಸುವ ನಿಯಮ ಇರ್ತದ. ದೇವರ ಪೂಜೆಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಮಾತ್ರ ಅದರ ಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗ್ತದೆ. ಹಾಗೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಕೆಲವೊಂದು ವಿಷಯಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಆ ವಿಚಾರಗಳು ಯಾವುವು ಅಂತೇಳಿ ಹೇಳ್ತೀನಿ ನೋಡ್ರಿ. ಮೊದಲನೇದಾಗಿ ಗಣೇಶನಿಗೆ ಮೊದಲ ಪೂಜೆ. ಯಾವುದೇ ದೇವರ ಪೂಜೆಯನ್ನು ಪ್ರಾರಂಭ ಮಾಡುವ ಮೊದಲು ಗಣೇಶನಿಗೆ ನಮಸ್ಕಾರವನ್ನು ಮಾಡಬೇಕು. ಗಣೇಶನಿಗೆ 21 ನಮಸ್ಕಾರವನ್ನು ಮಾಡಬೇಕಾಗ್ತದೆ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಾವು ಗಣೇಶನಿಗೆ ನಮಸ್ಕರಿಸಿದರೆ ಪೂಜೆ ಯಶಸ್ವಿಯಾಗಿ ಆಗ್ತದ ಅಂತ ಹೇಳಿ ನಂಬಲಾಗಿದೆ. ಇನ್ನು ಪೂಜಾ ಸಮಯದಲ್ಲಿ ಯಾವುದೇ ವ್ಯಕ್ತಿಯಾಗಿರ್ಬೋದು ಒಂದು ಕೈಯಿಂದ ದೇವರಿಗೆ ಯಾವತ್ತೂ ನಮಸ್ಕಾರವನ್ನು ಮಾಡಬಾರ್ದು. ಎರಡೂ ಕೈಗಳನ್ನು ಜೋಡಿಸಿ ಎರಡೂ ಕೈಗಳಿಂದ ದೇವರಿಗೆ ನಮಸ್ಕಾರವನ್ನು ಮಾಡಿದ್ರೆ ಮಾತ್ರ ನಮಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತವ ಅಂತಲೇ ಹೇಳ್ಬೋದು. ಇನ್ನು ಭಗವಂತನಿಗೆ ದೀಪವನ್ನು ನಮ್ಮ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ಕಡ್ಡಾಯವಾಗಿದೆ. ಪೂಜಾ ಸಮಯದಲ್ಲಿ ನಾವು ದೀಪವನ್ನು ಬೆಳಗಿಸಿದರೆ ಪೂಜೆಯ ಶುಭ ಫಲಿತಾಂಶವನ್ನು ನಾವು ಪಡಿತೀವಿ. ಅದರ ಜೊತೆಗೆ ತುಪ್ಪದ ದೀಪವನ್ನು ನಮ್ಮ ಎಡಭಾಗದಲ್ಲಿ ಮತ್ತು ದೇವರನ ಬಲಭಾಗದಲ್ಲಿ ಇಡಬೇಕಾಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಶಂಖ ಮತ್ತು ಘಂಟಾನಾದದ ಬಗ್ಗೆ ಹೇಳಬೇಕು ಅಂದರೆ ಪೂಜಾ ಸಮಯದಲ್ಲಿ ಶಂಖ ಅಥವಾ ಘಂಟೆಯನ್ನು ಬಾರಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಶಂಖ ಮತ್ತು ಘಂಟೆಯನ್ನು ಬಾರಿಸೋದ್ರಿಂದ ಮನೆ ಮತ್ತು ಮನಸ್ಸು ಶುದ್ಧವಾಗ್ತದ ಅಂತ ಹೇಳಿ ನಂಬಲಾಗ್ತದೆ. ಇನ್ನು ದೇವರಿಗೆ ಹೂಗಳು ಅಂದರೆ ಪೂಜೆಗಾಗಿ ಸಂಜೆಯ ವೇಳೆ ಅಪ್ಪಿತಪ್ಪಿಯೂ ಹೂಗಳನ್ನು ಕೀಳಬಾರ್ದು. ಹೀಗೆ ಮಾಡಿದರೆ ನಮ್ಮ ಪೂಜೆ ಯಶಸ್ವಿಯಾಗಿ ಆಗೋದಿಲ್ಲ. ಆದ್ದರಿಂದ ದೇವರ ಪೂಜೆಗಾಗಿ ನಾವು ಯಾವತ್ತೂ ಸಾಯಂಕಾಲ ಸಮಯ ಹೂಗಳನ್ನು ಕೀಳಬಾರ್ದು. ಯಾವತ್ತೂ ಪೂಜೆಯನ್ನು ಮಾಡಬೇಕು ಅಂದರೆ ಬೆಳಗ್ಗಿನ ಹೊತ್ತು ಮಾತ್ರ ಹೂಗಳನ್ನು ಕಿತ್ಕೊಂಡು ದೇವರಿಗೆ ಅರ್ಪಣೆ ಮಾಡಿದ್ರೆ ಮಾತ್ರ ಪೂಜಾ ಫಲಗಳು ಲಭಿಸ್ತವೆ. ಇನ್ನು ಸೂರ್ಯ ದೇವನಿಗೆ ಪೂಜೆಯನ್ನು ಮಾಡಬೇಕಾಗ್ತದೆ. ಸೂರ್ಯ ದೇವನನ್ನು ಸಂಜೆ ಪೂಜೆಯನ್ನು ಯಾವತ್ತೂ ಮಾಡಬಾರ್ದು. ಅಂದರೆ ಸೂರ್ಯ ಉದಯ ಆಗೋ ಹೊತ್ತಿನಲ್ಲಿ ಅಂದರೆ ಬೆಳಗ್ಗೆ ಹೊತ್ತಿನಲ್ಲಿ ಮಾತ್ರ ಪೂಜೆಯನ್ನು ಮಾಡಬೇಕು. ಸಂಜೆ ಹೊತ್ತಿನಲ್ಲಿ ಪೂಜೆ ಮಾಡಿದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ದುಃಖ ತೊಂದರೆಗಳನ್ನು ಎದುರಿಸಬೇಕಾಗ್ತದೆ. ಅದೇ ರೀತಿ ಸನಾತನ ಧರ್ಮದಲ್ಲಿ ಅಂದರೆ ನಮ್ಮ ಸೂರ್ಯ ದೇವನನ್ನು ಬೆಳಗ್ಗೆ ಪೂಜಿಸಬೇಕು ಅಂತ ಹೇಳಿ ನಿಯಮ ಕೂಡ ಅದ. ಇನ್ನು ದೇವರ ಕೋಣೆ ದೇವರ ಮನೆ ಅಂತ ಏನು ಹೇಳ್ತಿಲ್ಲ, ದೇವರ ಮನೆ ಪೂರ್ವ ದಿಕ್ಕಿನಲ್ಲಿ ಇರಬೇಕು. ಈ ದಿಕ್ಕಿನಲ್ಲಿ ದೇವರ ಕೋಣೆಯನ್ನು ಹೊಂದುವುದು ಮನೆಗೆ ಸಂಪತ್ತು ಮತ್ತು ಐಶ್ವರ್ಯವನ್ನು ತರ್ತದ ಅಂತ ಹೇಳಿ ನಂಬಲಾಗ್ತದೆ. ಇದೇ ರೀತಿ ಮತ್ತೆ ಇನ್ನಷ್ಟು ಪೂಜಾ ಮಾಹಿತಿಗಳ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.